ಅಷ್ಟೇ ಎಲ್ಲ ಇದನ್ನು ಕೇಳ್ತೀನಿ. ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಮೀರಾ ಹನಿ ಬಿಂದು ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರು ನಮ್ಮ ಜೊತೆಗೆ ಇರ್ತಾರೆ ಕೂಡ. ಒಬ್ಬರು ಬಂದು ಎಲೆಕ್ಟ್ರಿಕ್ ಗೀಸರ್, ಸೊ ಇನ್ನೊಬ್ಬರು ಬಂದುಬಿಟ್ಟು ವಾಷಿಂಗ್ ಮಷಿನ್. ಆ್ಯಕ್ಚುಲಿ ನಮ್ಮದು ಗ್ಯಾಸ್ ಗೀಸರ್ ಇತ್ತು, ಬಟ್ ಈಗಿನ ಒಂದು ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನೊಂದು ಗ್ಯಾಸ್ಗೆಲ್ಲ ಇಷ್ಟೊಂದು ಇಶ್ಯೂ ಆಗ್ತಾ ಇದೆಯಲ್ಲ, ಸೊ ಅದು ಆ ರೀಸನ್ಗೋಸ್ಕರ ನಾವು ಗ್ಯಾಸ್ ಗೀಸರ್ನ ರೀಪ್ಲೇಸ್ ಮಾಡಿ ಎಲೆಕ್ಟ್ರಿಕ್ ಗೀಸರ್ನ ತೊಗೊಂಡ್ವಿ. ಅದ್ರ ಜೊತೆಗೆ ನಮ್ಮ ವಾಷಿಂಗ್ ಮಿಷಿನ್ ಕೂಡ ರೆಡಿ ಇದ್ದರು. ನಾನು ಅಳ್ಬ ಆಗಿದ್ದೀನಿ, ನನಗೂ 11 ಇಯರ್ಸ್ ಆಯಿತು, ನನ್ನನ್ನು ಚೇಂಜ್ ಮಾಡಿ ಅಂತ ಹೇಳಿದರು. ಇಟ್ ಮೀನ್ಸ್ ಅದು ಕೂಡ ಅದೇ ಟೈಮಲ್ಲಿ ಕೈ ಕೊಟ್ಟಿದ್ದ ಕಾರಣ ಅದು ಆಲ್ರೆಡಿ 11 ಇಯರ್ಸ್ ಆಗಿತ್ತು. ಸೊ ಪದೇ ಪದೇ ನಮಗೆ ರಿಪೇರಿಗೆ ಬರ್ತಿದ್ದ ಕಾರಣ ಅದನ್ನು ಕೂಡ ಚೇಂಜ್ ಮಾಡಿದ್ವಿ. ಬಿಕಾಸ್ ಸುಮಾರು ಟೈಮ್ ಅದಕ್ಕೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀವಿ ನಾವು, ಅದಕ್ಕೋಸ್ಕರ. ಸ್ವಲ್ಪ ಹೇಳ್ಕೊಡೋ ನಮಗೂ ಒಂಚೂರು ಹೆಂಗೆ ಸಾಕ್ಸ್ ಮರ್ಚುತ್ತಾ ಇದೆಯಾ ಅಂತ. ಫಸ್ಟ್ ಎಣ್ಣೆ ಹತ್ರ ಹಾಕೋದು ಈ ಕಡೆ ಫೇಸಿಂಗ್ ಮಾಡ್ತಿರ್ಬೇಕು. ಓಕೆ, ನಮಗೆ ಈ ಥರ ಈ ಸಾಕ್ಸ್ ಅದೇ ಸೇಮ್ ಒಂದ್ರ ಮೇಲೆ ಒಂದು ಒಂದದ್ಮೇಲೆ ಒಂದು ಓವರ್ಲ್ಯಾಪ್ ಮಾಡಬೇಕು. ಓಕೆ, ಒಂದೇ ಒಂದು ತಗೊಂಡು ಎದುರುಗಡೆ ಇರೋದನ್ನ ತಗೊಂಡು ಈ ಥರ ಹಿಂಗೆ ಮಾಡಬೇಕು. ಮಾಡಿದ್ಮೇಲೆ ಹಿಂಗೆ ರೋಲ್ ಮಾಡಬೇಕು. ಓಕೆ, ರೋಲ್ ಮಾಡಿದಾಗ ಇಟ್ಕೊಳಕ್ಕಾಗಲ್ಲ ಅಂದರೆ ಕಾಲಲ್ಲಿ ಈ ಥರ ಕಾಲಲ್ಲಿ ಇಟ್ಕೋಬೇಕು. ಸಾಕ್ಸ್ ಮರ್ಚಬೇಕು ಅಂದರೆ ಈ ಥರ ಕಾಲಲ್ಲಿ ಇಟ್ಕೋಬೇಕು. ಇಟ್ಕೊಬೋದು, ನೀವು ಕೈಯಲ್ಲಿ ಇಟ್ಕೊಬೋದು. ಆಮೇಲೆ ಈ ಥರ ಬಿಸಾಡೋದು, ಈ ಥರ ಒಂದತ್ರ ಇಡಬೇಕು ಅಲ್ವ. ಅಚ್ಚುಗೆ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ಅದ್ರ ಜೊತೆಗೆ ಹಾಲಿಡೇಸ್ ಕೂಡ ಇದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನನ್ನ ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡ್ಕೊತೀನಿ. ಚಿಕ್ಕದಾಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಯಾರಿಗೆ ಅಂತ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಒಂದಿಬ್ರು ಕುತ್ಕೊಂಡಿದಾರಲ್ಲ ಅವರಿಗೆ, ಮೊದಲನೇವ್ರಿಗೆ ಮದುಮಗ, ಸೊ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು. ಅದ್ರ ಜೊತೆಗೆ ಈ ಮದುವೆ ಇನ್ನೂ ಆಗ್ದಲೇ ಇರುವಂಥ ನನ್ನ ಮಗ ಇದ್ದಾನಲ್ಲ, ಎಸ್ ದಟ್ಸ್ ಯು. ಸೊ ಅವನಿಗೋಸ್ಕರ ಶಾಪಿಂಗು. ಅದ್ರ ಜೊತೆಗೆ ನನಗೂ ಅಲ್ಪ ಸ್ವಲ್ಪ, ನಾಟ್ ತುಂಬ, ಅಲ್ಪ ಸ್ವಲ್ಪ ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಈ ಸಾರಿ ಅಚ್ಚುನ ನಾವು ಅವ್ರ ಅಜ್ಜಿ ಮನೆಗೆಲ್ಲ ಕಳಿಸಿಲ್ಲ. ಬಿಕಾಸ್ ಅವನ ಕಸಿನ್ ನಮ್ಮ ಮನೆಗೆ ಬರ್ತಾ ಇರೋ ಕಾರಣ ಅವನನ್ನು ಕಳಿಸಿಲ್ಲ. ಅದ್ರ ಜೊತೆಗೆ ಇನ್ನೊಂದು ರೀಸನ್ ಏನಂದರೆ ಮದುವೆ ಇದೆ, ಸೊ ಸೆಕೆಂಡ್ಗೆ. ಸೊ ಹಾಗಾಗಿ ಮದುವೆಗೆ ಸ್ವಲ್ಪ ಶಾಪಿಂಗ್ ಕೂಡ ಇರುತ್ತೆ ಅಲ್ವಾ, ನಾವು ಸ್ವಲ್ಪ ಓಡಾಡೋದೆಲ್ಲ ಜಾಸ್ತಿನೇ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವನನ್ನು ಇಟ್ಕೊಂಡಿದ್ದೀನಿ, ಎಲ್ಲೂ ಕಳಿಸಿಲ್ಲ. ಅವನಿಗೆ ಮದುವೆ ಮುಗಿಸ್ಕೊಂಡು ಆದಮೇಲೆ ಅವನು ಅವ್ರ ಅಜ್ಜಿ ಮನೆಗೆ ಹೋಗ್ತಾನೆ. ಸೊ ಹಾಗಾಗಿ ಅವನು ಇಲ್ಲೇ ಇದ್ದಾನೆ. ಸೊ ಹಾಗಾಗಿ ಅವನನ್ನು ಕರ್ಕೊಂಡು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬೆಳಗ್ಗೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದನೂ ಸಿಕ್ಕಾಬಟ್ಟೆ ಸ್ವಲ್ಪ ಬ್ಯುಸಿನೇ ಇದ್ದೆ ನಾನು, ಯಾಕೆಂದರೆ ಅವರು ಇನ್ಸ್ಟಾಲೇಷನ್ಗೆಲ್ಲ ಬಂದಿದ್ದರು. ಸೊ ಹಾಗಾಗಿ ಸ್ವಲ್ಪ ಅವ್ರ ಕಡೆ ಗಮನದಲ್ಲೂ ಕೂಡ ನಾನು ಸ್ವಲ್ಪ ನನ್ನ ಕೆಲಸಗಳು ಹಿಂದೆ ಹೋಯ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಕೂಡ ಬಂದ್ವಿ ನಾವು. ಸ್ವಲ್ಪ ಶಾಪಿಂಗ್ ಆಯಿತು, ಅಷ್ಟರಲ್ಲಿ ನನ್ನ ಮಗನ ಸ್ವಲ್ಪ ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು. ಸೊ ನನಗೆ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಕೊಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಚಿಂತ್ಯ, ಹೇಗಿತ್ತು ವಡಾಪಾವ್, ಫ್ರೆಂಚ್ ಫ್ರೈಸ್, ವಾಟ್ ಅಬೌಟ್ ಕುಲ್ಫಿ? ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಇಲ್ಲಿ ನಮ್ಮ ಚಿಂತೆ ಡಿಮ್ಯಾಂಡ್ಸ್ ಇತ್ತು. ಸೊ ಅವನಿಗೆ ಆ ಟಾಯ್ಸ್ಗಳು ಬೇಕು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ಅವ್ನಿಗೆ ಇವಾಗ ಸಮ್ಮರ್ ಅಲ್ವಾ, ಅವ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾರೆ. ಸೊ ಹಾಗಾಗಿ ನನಗೆ ಬ್ಯಾಟ್ ಆ್ಯಂಡ್ ಬಾಲ್ ಮತ್ತು ಏನೇನೋ ಬೇಕಂತ ಕೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕೊಡಿಸ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ನನ್ನ ಕಸಿನ್ಗೆ ಸ್ವಲ್ಪ ಶೇರ್ವಾನಿಗಳನ್ನೆಲ್ಲ ನೋಡಬೇಕಾಗಿತ್ತು. ಸೊ ಹಾಗಾಗಿ 1 by 1 ಶಾಪ್ನ ನೋಡಿಕೊಂಡು ಅವನಿಗೆ ಸ್ವಲ್ಪ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಒಂದೆರಡು ಶೇರ್ವಾನಿಗಳನ್ನ ತೊಗೊಂಡು ಬಂದಿದ್ದಾಯಿತು. ಅದ್ರ ಜೊತೆಗೆ ಸ್ವಲ್ಪ ಗಿಫ್ಟಿಂಗ್ ಪರ್ಪಸ್ಸಿಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು. ಸೊ ಅದ್ರ ಜೊತೆಗೆ ನನ್ನ ಮಗನ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ಡಿ ಮಾರ್ಟ್ಗೆ. ಎಷ್ಟು ಬೇಕು? ಇದು ಚೆನ್ನಾಗಿದೆ. ನನ್ನ ಕಸಿನ್ ಬ್ಯಾಚುಲರ್ ಲೈಫಿಂದ ಫ್ಯಾಮಿಲಿ ಮ್ಯಾನ್ ಆಗ್ತಾ ಇದ್ದಾನೆ. ಸೊ ಫ್ಯಾಮಿಲಿ ಮ್ಯಾನ್ ಆಗಿ ಸ್ವಿಚ್ ಓವರ್ ಆಗ್ತಾ ಇದ್ದಾನೆ ಅಲ್ವಾ. ಸೊ ಅದಕ್ಕೋಸ್ಕರ ಅವನು ಕೂಡ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇರೋ ಕಾರಣ ಆ ಹೊಸ ಮನೆಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ಐಟಮ್ಸ್ನ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಷ್ಟೇ. ಸೊ ಫ್ಯಾಮಿಲಿ ಮ್ಯಾನ್ ಆಗೋಕ್ಕೆ ಈಸ್ ಪರ್ಫೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ಸ್ ದ ಬೆಸ್ಟ್ ಟೈಮ್ ಅಂತ. ಬಿಕಾಸ್ ಅವ್ನ ಸೆಲೆಕ್ಷನ್ ಆಗಿರ್ಬೋದು, ಅವನ ಒಂದು ಮೆಥಡಾಲಜಿ ಆಗಿರಬಹುದು, ತುಂಬ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದ. ಸೊ ಡಿ ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿಂದ ಟ್ರೆಂಡ್ಸು, ಸೊ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಸೊ ಆಲ್ಮೋಸ್ಟ್ ಡಿ ಮಾರ್ಟಲ್ಲೇ ಎಲ್ಲ ತೊಗೊಂಡು ಬಂದಿದ್ದು. ಸೊ ಇಲ್ಲಿ ಸ್ವಲ್ಪ ಕಾಫಿ ಕಪ್ಸು, ಒಂದೆರಡು ಥರದ ಕಾಫಿ ಕಪ್ಸ್ ತೊಗೊಂಡು ಬಂದ್ವಿ. ಅದಾದಮೇಲೆ ಒಂದು ಡೆಟಾಲ್ ಪಂಪು ಆ್ಯಂಡ್ ದೆನ್ ಬೌಲ್ಸು, ಅದ್ರ ಜೊತೆಗೆ ಮತ್ತು ಪ್ಲೇಟ್ಸು, ಬೇಸಿಕ್ಕಿಗೆ ಸದ್ಯಕ್ಕೆ ಏನು ಬೇಕೋ ಅದು ತೊಗೊಂಡು ಬಂದಿದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಆಮೇಲೆ ಅವ್ರು ತೊಗೋತಾರೆ.
ಈಗ ಮೇನ್ ಬೇಕಾಗಿರೋದು ಮಾತ್ರ ನೀಡಿ ಏನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ತೊಗೊಂಡು ಬಂದ್ವಿ. ಸೊ ಈ ಥರದ್ದು ಒಂದು ಪ್ಲೇಟ್ಸು, ಅದ್ರ ಜೊತೆಗೆ ಬೌಲ್ಸು ಮತ್ತು ದೀಪ, ಈಗೇನು ಸ್ಟಾರ್ಟಿಂಗ್ ಹೋದಾಗ ದೀಪ ಹಚ್ಚಲಿಕ್ಕೆ ಬೇಕಲ್ವಾ. ಸೊ ಮತ್ತು ಮೀನ್ಸ್ ಹಾಲುಗಿಸ್ದಾಗ, ಸೊ ಅದಕ್ಕೋಸ್ಕರ ದೀಪ, ಅದಕ್ಕೆ ಮತ್ತು ಸ್ಟೋರೇಜ್ ಬಾಕ್ಸ್ಗಳು ತೊಗೊಂಡು ಬಂದ್ವಿ. ಇದೊಂದು 1 ಡಜನ್ ಸ್ಟೋರೇಜ್ ಬಾಕ್ಸು. ಆ್ಯಂಡ್ ದೆನ್ ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಊಟ ಕೂಡ ಮುಗಿಸ್ಕೊಂಡು ಬಂದುಬಿಟ್ವಿ. ಸೊ ಇದಾಗಿತ್ತು ನನ್ನ ಒಂದು ಈ ವ್ಲಾಗ್. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.